ಮಾತೆತ್ತಿದ್ರೆ ಇವರು ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ ಅಧ್ಯಕ್ಷರು. ಆದ್ರೆ ನಿಜವಾಗಿ ಈ ಸರ್ಕಾರದ ಉದ್ದೇಶ ಏನಿದೆ? ಈ ಸರ್ಕಾರದ ಉದ್ದೇಶ ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಲೆಟರ್ ಪ್ರಕಾರನ, ಇದು ನಾನೇನು ಹಂಗ ಹೇಳ್ತಾ ಇಲ್ಲ ಅಧ್ಯಕ್ಷರೇ, ಈ ಸರ್ಕಾರದ ಉದ್ದೇಶ ಗ್ಯಾರಂಟಿಗಳನ್ನ ಈ ಎಲೆಕ್ಷನ್ ಮುಗಿದ ಮೇಲೆ ಬಂದ್ ಮಾಡಬೇಕಂತ ಈ ಸರ್ಕಾರದ ಉದ್ದೇಶ ಐತೆ. ಇಲ್ಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಲೆಟರ್ ಐತೆ ನನ್ನ ಹತ್ರ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಲೆಟರ್ ಪ್ರಕಾರ ಎಕ್ಸ್ಕ್ಲೂಷನ್ ಕ್ರೈಟೀರಿಯಾ ಅಂತ ಹೇಳಿ ಪ್ರಪೋಸ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಯಾರ್ಯಾರನ್ನ ಇದರಿಂದ ತೆಗಿಬೇಕು ಗ್ಯಾರಂಟಿಯಿಂದ? ಅಂಗನವಾಡಿ ಕಾರ್ಯಕರ್ತರಿಗೆ ಗ್ಯಾರಂಟಿಯಿಂದ ಅವರಿಗೆ ಕೊಡುವಂಗಿಲ್ಲ, ಆಶಾ ಕಾರ್ಯಕರ್ತರಿಗೆ ಗ್ಯಾರಂಟಿಯಿಂದ ಕೊಡೋದು ಬೇಡ, ಔಟ್ಸೋರ್ಸ್ ಅಂಡ್ ಕಾಂಟ್ರಾಕ್ಟ್ ವರ್ಕರ್ಸಿಗೆ ಇದು ಗ್ಯಾರಂಟಿಯನ್ನು ನಾವು ಕೊಡೋದು ಬೇಡ, ಗೆಸ್ಟ್ ಟೀಚರ್ಸಿಗೆ ಗ್ಯಾರಂಟಿಯನ್ನು ಕೊಡೋದು ಬೇಡ, ಗ್ರಾಮ ಸಹಾಯಕರಿಗೆ ಗ್ಯಾರಂಟಿಯನ್ನು ಕೊಡೋದು ಬೇಡ. ಈ ರೀತಿ ಆಲ್ರೆಡಿ ಪ್ಲಾನ್ ಮಾಡ್ಯಾರ ಸರ್ಕಾರ. ಯಾರ್ಯಾರಿಗೆ ನಾವು ಕೊಡೋದು ಬೇಡ ಅಂತ ಪ್ರಪೋಸಲ್ ಬಂದಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ದಿಂದ. ನನ್ನ ಕಡೆ ಇದು ಲೆಟರ್ ಐತಿ. ಒಂದು ನಿಮಿಷ. ತೀರ್ಮಾನ ತಗೊಳ್ಳೋದು ಸರ್ಕಾರ ಅಲ್ವಾ ತೀರ್ಮಾನ ತಗೊಳ್ಳೋದು? ಹಣಕಾಸು ಇಲಾಖೆ ಯಾರ ಕೆಳಗೆ ಬರ್ತೈತೆ ಅಧ್ಯಕ್ಷರ? ಮುಖ್ಯಮಂತ್ರಿಗಳ ಕೆಳಗ ಹಣಕಾಸು ಇಲಾಖೆ ಬರ್ತೈತಿ. ಹಣಕಾಸು ಇಲಾಖೆಯವರು ಮುಖ್ಯಮಂತ್ರಿಗಳ ಅಣತಿ ಇಲ್ದಂಗ ಇಂಥವೇನ್ರ ಮಾಡ್ತಾರೇನು? ಮಾಡಕ್ ಸಾಧ್ಯ ಇಲ್ಲ. ಇದೆಲ್ಲ ಈ ಟೈಪ್ ಏನಾದ್ರು ಆಗ್ತಿತ್ತಂದ್ರ ಅದಕ್ಕೆ ಮುಖ್ಯಮಂತ್ರಿಗಳ ಅಣತಿನ ಬೇಕಾಗ್ತಿತ್ತು.